ಸನ್ಮಾನ್ಯ ಮನೋಹರ ಮಸ್ಕಿ ಅವರೇ, ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ಬ್ಯಾಂಕ್ನ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಸನ್ಮಾನ್ಯ ಶರಣಗೌಡ ಪಾಟೀಲ್ರವರೇ, ಈ ಭಾಗದ ಕಾರ್ಪೊರೇಟ್ರು ಮಿತ್ರರಾದಂಥ ಮುನ್ರಾಜ್ರವರೇ, ನನ್ನ ಪಕ್ಷದ ಹಿರಿಯರು ಸಮಾಜ ಸೇವಕರು ಆದಂಥ ಸನ್ಮಾನ್ಯ ಸಚ್ಚಿದಾನಂದ ಮೂರ್ತಿಯವರೇ, ಸಹಕಾರ ರಂಗದಲ್ಲಿ ಮಾಜಿ ಅಂತಿಲ್ಲ, ಆದ ಕಾರಣ ಶಿವಪ್ರಸಾದರನ್ನ ಮಾಜಿ ಅಂತ ಉಲ್ಲೇಖ ಮಾಡಲ್ಲ, ನನ್ನ ಮಿತ್ರ ಆದಂಥ ಶಿವಪ್ರಸಾದ್ರವರೇ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಂತ ವೇಣುರವರೇ, ಸಂಘದ ಎಲ್ಲ ಸದಸ್ಯರೇ, ಮಾಧ್ಯಮದ ಮಿತ್ರರೇ, ಸಹಕಾರಿ ರಂಗ ಪ್ರಾಯಶಃ ಇವತ್ತು ದೇಶದ ಆರ್ಥಿಕ ಸ್ಥಿತಿಯನ್ನು ಜಗತ್ತಿಗೆ ಭಾರತದ ಸಹಕಾರಿ ಸಂಘಗಳು ಆರ್ಥಿಕ ಸ್ಥಿತಿಯನ್ನು ಸುಸ್ಥಿತಿಯಲ್ಲಿಡಬಹುದು ಅಂತ ತೋರಿಸಿಕೊಟ್ಟಂಥದ್ದು ಅದು ಭಾರತ ದೇಶದ ಸಹಕಾರಿ ರಂಗ ಅಂತ ಹೇಳುತ್ತಾ ನಾವು ಕೇಳಿದ್ದೇವೆ. ನಾನು ಯಾಕೆ ಈ ಮಾತನ್ನು ಪ್ರಾರಂಭದಲ್ಲೇ ಪ್ರಸ್ತಾಪ ಮಾಡ್ತೇನೆ ಅಂತ ಹೇಳಿದರೆ, ಸುಮಾರು 2006 ನಂತರ 7, 8, 9 ಆ ಸಮಯದಲ್ಲಿ ಜಗತ್ತಿನಲ್ಲಿ ಆರ್ಥಿಕ ಹಿನ್ನಡೆ, ಗ್ಲೋಬಲ್ ಮೆಲ್ಟ್ಡೌನ್ ಆದದನ್ನು ನಾವೆಲ್ಲ ಕಂಡಿದ್ದೇವೆ. ಜಗತ್ತಿನ ಅತ್ಯಂತ ಬಲಾಢ್ಯವಾದಂಥ ರಾಷ್ಟ್ರಗಳು ಆರ್ಥಿಕವಾಗಿ ನಿಸ್ತೇಜಗೊಂಡದ್ದನ್ನು ಮತ್ತು ಒಂದು ಹಂತದಲ್ಲಿ 100 ಜಾಗತಿಕ ಬ್ಯಾಂಕ್ಗಳು ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡದ್ದನ್ನು ನಾವು ಕಂಡಿದ್ದೇವೆ. ದೇಶದ ಮೇಲೆ ಇದು ಭಾರಿ ದೊಡ್ಡ ಪರಿಣಾಮ ಬೀರ್ತದೆ, ಭಾರತದಂಥ ಒಂದು ಪ್ರವರ್ಧಮಾನಕ್ಕೆ ಬರ್ತಾ ಇರುವಂಥ ರಾಷ್ಟ್ರಗಳ ಮೇಲೆ ಇದು ಪರಿಣಾಮ ಬೀರ್ತದೆ ಅಂತ ಹೇಳುವಂಥ ಭಾವನೆಗಳು ಜಗತ್ತಿನ ಎಲ್ಲ ರಾಷ್ಟ್ರದಲ್ಲಿತ್ತು. ಜಗತ್ತಿನ ಹಲವು ರಾಷ್ಟ್ರಗಳು ಆರ್ಥಿಕ ದುಸ್ಥಿತಿಯನ್ನು ತಡ್ಕೊಳ್ಳಿಕ್ಕಾರದಂಥ ದಯನೀಯ ಪರಿಸ್ಥಿತಿ ಬಂದದನ್ನು ನಾವು ನೋಡಿದ್ದೇವೆ. ಮಧ್ಯ ಯುರೋಪ್ನಲ್ಲಿರ್ಬೋದು, ಜಪಾನ್ನಂಥ ರಾಷ್ಟ್ರಗಳಿರ್ಬೋದು, ಇವೆಲ್ಲವೂ ಕೂಡ ಆರ್ಥಿಕವಾದಂಥ ಭಾರಿ ಹಿನ್ನಡೆಯನ್ನು ಸಾಧಿಸಿದಂಥ ಸಂದರ್ಭ. ಬೆಳೆಯುತ್ತಿರುವಂಥ ರಾಷ್ಟ್ರ ಭಾರತ ದೇಶ, ಆದರೆ ಜಾಗತಿಕ ಮಟ್ಟದಲ್ಲಿ ಆದಂಥ ಆರ್ಥಿಕ ಹಿನ್ನಡೆ ಭಾರತದಲ್ಲಿ ಆಗಲಿಲ್ಲ ಅಂತ ಹೇಳುವಂಥದ್ದು ಆರ್ಥಿಕ ತಜ್ಞರ ವಿಶ್ಲೇಷಣೆ. ಇದರ ಬಗ್ಗೆ ಈ ಜಾಗತಿಕ ಆರ್ಥಿಕ ಹಿನ್ನಡೆ, ಈ ಗ್ಲೋಬಲ್ ರಿಸೆಷನ್ನ ಬಗ್ಗೆ ಒಂದು ಜಾಗತಿಕವಾದಂಥ ಚರ್ಚೆ ನಡೀತು. ಈ ಚರ್ಚೆಯಲ್ಲಿ ಜಗತ್ತಿನ ಎಲ್ಲ ಆರ್ಥಿಕ ತಜ್ಞರು ಭಾಗವಹಿಸಿದರು. ಎಲ್ಲವನ್ನ ಅಲ್ಲಿ ತಜ್ಞರು ಪರಿಶೀಲನೆ ಮಾಡಿದ ಮೇಲೆ ಇದರ ಪ್ರಭಾವಗಳು ಅತ್ಯಂತ ಕಡಿಮೆ ಆಗಿರೋದು ಭಾರತ ದೇಶದಲ್ಲಿ ಅಂತ ಹೇಳುವಂಥದ್ದಕ್ಕೆ ಅವರು ಬಂದರು. ಅವರು ಹೇಳಿದರು 3 ಕಾರಣಗಳನ್ನು ಅದನ್ನು ಹೇಳಿದರು. ಕೇವಲ ಭಾರತಕ್ಕೆ ಇದು ಏನು ಭಾರಿ ದೊಡ್ಡ ರೀತಿಯಲ್ಲಿ ಪರಿಣಾಮ ಬೀರಲಿಲ್ಲ ಅಂತ ಮಾತ್ರ ಹೇಳಿದ್ದಲ್ಲ, ಕಾರಣಗಳೇನು ಅಂತ ವಿಶ್ಲೇಷಣೆ ಮಾಡಿದರು. ಅದರಲ್ಲಿ ಪ್ರಮುಖವಾಗಿ ಬಂದಿರುವಂಥದ್ದು ಈ ದೇಶದ ಕೌಟುಂಬಿಕ ಪದ್ಧತಿ, ಈ ದೇಶದಲ್ಲಿರುವಂಥ ಆ ಕೌಟುಂಬಿಕ ಪದ್ಧತಿ. ಹೇಗೆ ತಂದೆ ಎಲ್ಲ ಬಾಹ್ಯ ವ್ಯವಹಾರವನ್ನು ನೋಡಿದಾಗ ತಾಯಿ ಮನೆ ವ್ಯವಹಾರವನ್ನು ನೋಡ್ತಾಳೆ, ಮತ್ತು ಇಡೀ ಕುಟುಂಬ ಎಷ್ಟೇ ಕಷ್ಟದಲ್ಲಿ ಉತ್ಪಾದನೆ ಮಾಡಿದರೂ ಕೂಡ ಅವರು ಸ್ವಾವಲಂಬಿಗಳಾಗಬೇಕು ಅಂತ ಹೇಳುವಂಥ ಕಲ್ಪನೆಯಲ್ಲಿ ಆ ಸಣ್ಣ ಸಣ್ಣ ಉಳಿತಾಯಗಳು, ಅವರು ದಿನಕ್ಕೆ ಮಾಡಿದಂಥ ಎಲ್ಲ ಉತ್ಪಾದನೆಯಲ್ಲಿ ಒಂದಷ್ಟಂಶ ಉಳಿತಾಯ ಮಾಡಬೇಕು ಅಂತ ಹೇಳುವಂಥ ಕೌಟುಂಬಿಕವಾದಂಥ ಅವರ ಜೀವನ ಶೈಲಿ, ಪದ್ಧತಿ ಮತ್ತು ಆರ್ಥಿಕ ನಿರ್ವಹಣೆ, ಇದು ಒಂದು ಪ್ರಮುಖ ಅಂಶ ಅಂತ ಅವರು ಕಂಡುಕೊಂಡರು. ಎರಡನೇದಾಗಿ ಅವರು ಕಂಡುಕೊಂಡದ್ದು ಅದ್ಭುತವಾದಂಥ ಅಂಶ, ಈ ದೇಶದಲ್ಲಿರುವಂಥ ಕೋಆಪರೇಟಿವ್ ಸಿಸ್ಟಮ್, ಸಹಕಾರಿ ವ್ಯವಸ್ಥೆ, ಇದೇನಾಗಿದೆ ಅಂತ ಹೇಳಿದರೆ ಕೆಳಗಿನ ಹಂತದಿಂದ ಹಿಡಿದು ಮನೆಯಲ್ಲಿ ಹೊರಡುವಂಥದ್ದು ಕೂಡ ಈ ಉಳಿತಾಯದ ವ್ಯವಸ್ಥೆಗಳು ಅವರ ಮಧ್ಯದಲ್ಲಿರುವಂಥ ಸಹಕಾರಿ ವ್ಯವಸ್ಥೆಗೆ ಪೂರಕವಾಗಿ. ಎರಡನೇದಾಗಿ ಸಹಕಾರಿ ಸಂಘಟನೆಗಳು ದೇಶದಾದ್ಯಂತ ಅತ್ಯಂತ ಪ್ರಭಾವವಾದಂಥ ಪರಿಣಾಮವನ್ನು ಬೀರಿದೆ. ಯಾಕೆಂತ ಹೇಳಿದರೆ ಈ ಗ್ಲೋಬಲ್ ರಿಸೆಷನ್ನಲ್ಲಿ ಅಲ್ಟಿಮೇಟ್ ಅದರ ಸಫರರ್ಸ್ ಯಾರು ಅಂತ ಹೇಳಿದರೆ, ಯಾರು ಪ್ರೊಡಕ್ಷನ್ ಮಾಡ್ತಾರಾ, ಯಾರು ಉತ್ಪಾದನೆ ಮಾಡ್ತಾರಾ, ಉತ್ಪಾದನಾ ವಲಯ. ಉತ್ಪಾದನಾ ವಲಯ ಭಾರತದಲ್ಲಿ ಯಾರು? ಭಾರತದಲ್ಲಿ ಉತ್ಪಾದನಾ ವಲಯ ಅಂತ ಹೇಳಿದರೆ ನಾವು ಅಗ್ರಿಕಲ್ಚರ್ ಸೆಕ್ಟರ್ಗೆ ಹೆಚ್ಚು ಒತ್ತು ಕೊಡುವಂಥ ಒಂದು ದೇಶ ಇದು. ಈ ದೇಶದಲ್ಲಿ ಆ ರೈತರ ಮೇಲೆ ಅತ್ಯಂತ ಗಂಭೀರವಾದಂಥ ಪರಿಣಾಮ ಬೀರಿದರೆ ಇಡೀ ದೇಶದಲ್ಲಿಯೇ ಭಾರಿ ದೊಡ್ಡ ಆರ್ಥಿಕವಾದಂಥ ಹಿನ್ನಡೆಗಳಾಗ್ತಿತ್ತು. ಆದರೆ ಈ ದೇಶದಲ್ಲಿರುವಂಥ ಸಹಕಾರಿ ಸಂಘಟನೆಗಳು, ವಿಶೇಷವಾಗಿ ಈ ಫಾರ್ಮರ್ಸು ಮತ್ತು ಈ ಮಿಡಲ್ ಕ್ಲಾಸ್ ಜನಗಳು ಯಾರಿದ್ದಾರೆ, ಇವರನ್ನು ಆರ್ಥಿಕವಾಗಿ ಸಬಲೀಕರಣ ಮಾಡಿಕೊಳ್ಳಲಿಕ್ಕೆ ಅದೊಂದು ದೊಡ್ಡ ವ್ಯವಸ್ಥೆ ಆಯಿತು. ಕಾರಣ ಏನು ಅಂತ ಹೇಳಿದರೆ, ಅವರದೇ ಶೇರ್ಸ್, ಅವರೇ ಮ್ಯಾನೇಜ್ಮೆಂಟ್, ಅವರೇ ಅದರ ಆಗು ಹೋಗುಗಳನ್ನು ಒಂದು ರೀತಿಯಲ್ಲಿ ಟರ್ನ್ ಓವರ್, ಈ ರೀತಿ ಮಾಡುವಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡ ಕಾರಣ ಮತ್ತು ಕೋಆಪರೇಟಿವ್ನಲ್ಲಿ ಕೂಡ ಒಂದಷ್ಟು ಉಳಿತಾಯವನ್ನು ಮಾಡಿದ ಕಾರಣ
ದೇಶದ ಭಾರೀ ದೊಡ್ಡ ರೀತಿಯಲ್ಲಿ ದೇಶದ ಆರ್ಥಿಕ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರಲಿಲ್ಲ ಅಂತ ಹೇಳಿ ಜಾಗತಿಕವಾದಂಥ ವಿಶ್ಲೇಷಣೆಗಳ ಮುಖಾಂತರ ಕಂಡುಕೊಂಡು ಬಂದರು. ಅದಕ್ಕಾಗಿ ಜಗತ್ತಿನಲ್ಲಿ ಭಾರತ ದೇಶದ ಆ ಗೌರವ ಉಳಿದಿರುವಂಥದ್ದು ಸಹಕಾರಿ ತತ್ವದ ಆರ್ಥಿಕ ನಿರ್ವಹಣೆ ಇವತ್ತು ಸಾಮಾನ್ಯವಾಗಿ ಎಲ್ಲ ಕಡೆಗಳಲ್ಲಿ ನಡೆದಿರುವಂಥದ್ದು ಅಂತ ಹೇಳುವಂಥ ವಿಶ್ಲೇಷಣೆ ಮಾಡಿದರು. ಮೂರನೇದಾಗಿ ಅವರು ವಿಶ್ಲೇಷಣೆ ಮಾಡಿರುವಂಥ ಸಂಗತಿಯಲ್ಲಿ ಬಂದಿರುವಂಥದ್ದೇನು ಅಂತ ಹೇಳಿದರೆ, ಇಲ್ಲಿ ಎಕ್ಸ್ಪೆಂಡಿಚರ್, ಈ ದೇಶದಲ್ಲಿ ಖರ್ಚು ಮಾಡುವವ ತನ್ನ ಉತ್ಪಾದನೆಯನ್ನು ನೋಡಿಕೊಂಡು ಖರ್ಚು ಮಾಡ್ತಾನೆ. ವಿದೇಶಗಳಲ್ಲಿ ನಾಳೆ ಖರ್ಚು ಮಾಡಬೇಕು ಅಂತ ಹೇಳಿದರೆ ಇವತ್ತು ಬಾರೋ ಮಾಡ್ತಾರೆ, ನಾಳೆ ಖರ್ಚು ಮಾಡ್ತಾರೆ. ಭಾರತ ದೇಶದ ಮಾನಸಿಕತೆ ಜನರದ್ದು ಹೇಗಿದೆ ಅಂತ ಹೇಳಿದರೆ, ಅವನ ಎಕ್ಸ್ಪೆಂಡಿಚರ್, ಮುಂದಿನ ದಿನಗಳಲ್ಲಿ ನಾನು ಮಾಡುವಂಥ ಖರ್ಚು ಎಷ್ಟು ಮಾಡಬೇಕು ಅಂತ ಹೇಳುವಂಥದ್ದಕ್ಕೆ ಅವನ ಉತ್ಪಾದನೆ ಎಷ್ಟು ಉಂಟು ಅಂತ ನೋಡಿಕೊಂಡು ಆ ಬೇಸಿನ ಆಧಾರದಲ್ಲಿ ಮಾಡ್ತಾನೆ ಅಂತ ಹೇಳುವಂಥದ್ದು. ಮೂರು ವಿಶೇಷವಾಗಿ ಜಗತ್ತಿನಲ್ಲಿ ಎಲ್ಲಿಯೂ ಇಲ್ಲ. ನೀವು ಅಮೇರಿಕಕ್ಕೆ ಹೋದರೆ ಇವತ್ತು ನಾವು ನೋಡ್ತಾ ಇದ್ದೇವೆ, ಅಮೇರಿಕದಲ್ಲಿ ಆ ವೀಕೆಂಡಲ್ಲಿ ಅವನು ಖರ್ಚು ಮಾಡಬೇಕು ಅಂತ ಹೇಳಿದರೆ ನೆಕ್ಸ್ಟ್ ಮಂತ್ ಸ್ಯಾಲರಿಯನ್ನು ಕೂಡ ಅವನ ಇದಕ್ಕೆ ಗಣನೆ ತಗೊಂಡು ಖರ್ಚು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗದನ್ನು ನಾವು ಕಂಡಿದ್ದೇವೆ. ಒಂದು ರೀತಿಯಲ್ಲಿ ಕೋಆಪರೇಟಿವ್ ವ್ಯವಸ್ಥೆ ಇಲ್ಲ, ಫ್ಯಾಮಿಲಿ ಕೌಟುಂಬಿಕ ಪದ್ಧತಿ ಇದು ಎಷ್ಟು ಹಂತಕ್ಕೆ ಕೆಳಗೆ ಹೋಗಿದೆ ಅಂತ ಹೇಳಿದರೆ, ಅಲ್ಲಿ ವ್ಯಕ್ತಿಗತವಾದಂಥ ನಿರ್ವಹಣೆ ಬಿಟ್ಟು ಸಾಮೂಹಿಕವಾದಂಥ ನಿರ್ವಹಣೆಯಿಂದ ನಾವು ದೂರ ಇರುವಂಥದ್ದು ನಾವು ಕಂಡಿದ್ದೇವೆ. ನಾನು ಯಾಕೆ ಇದನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೇನೆ ಅಂತ ಹೇಳಿದರೆ, ನನಗೆ ತುಂಬ ಸಂತೋಷ ಆಗಿದೆ. ನಾನು ಕೃಷ್ಣಾರೆಡ್ಡಿಯವರಲ್ಲಿ ಕಳೆದ ಬಾರಿ ಕೂಡ ಮಾತಾಡ್ತಾ ಇದ್ದೆ. ಈಗ ಕೂಡ ನಿಮ್ಮ ವಾರ್ಷಿಕ ವರದಿಯನ್ನೆಲ್ಲ ನೋಡಿದ ಮೇಲೆ ನನಗೆ ಅನ್ನಿಸ್ತು, ಎಲ್ಲೋ ಒಂದು ಕಡೆ ಪಾವಗಡ ಅಂತ ಹೇಳಿದರೆ, ನಾವು ಈಗ ಮಾತಾಡ್ತಾ ಇದ್ದೇವೆ, ಪಾವಗಡ ಅಂತ ಹೇಳಿದರೆ ನಮಗೆ ಭಾರಿ ದೊಡ್ಡ ನೆನಪಿಗೆ ಬರ್ತಾ ಇದ್ದದ್ದು ಒಂದು ತೋಳ, ಇನ್ನೊಂದು ನಕ್ಸಲೈಟ್ಸು, ಕೆಂಪು ಹರಳಿಂದು, ಇದು ಮೂರು ಅಂತ. ಆದರೆ ಈಗ ಅದೆಲ್ಲ ಮರ್ತೇ ಹೋಗಿದೆ, ಅದನ್ನು ನೆನಪು ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಅಂಥ ರೀತಿಯಲ್ಲಿ ಅದನ್ನು ಬೆಳವಣಿಗೆ ಮಾಡಬೇಕಾದ್ರೆ ಇಂಥ ಕೋಆಪರೇಟಿವ್ ಸೊಸೈಟಿ, ಪಾವಗಡ ಕೋಆಪರೇಟಿವ್ ಸೊಸೈಟಿ ಅದ್ಭುತವಾದಂಥ ತನ್ನ ಕಾರ್ಯಕ್ಷೇತ್ರವನ್ನು ವಿಸ್ತಾರ ಮಾಡಿದೆ. ಆ ಮೂಲಕ ಎಲ್ಲ ಒಂದು ಭಾಗದಲ್ಲಿರುವಂಥ ಭಾವನೆಗಳನ್ನೇ ನಮ್ಮಿಂದ ದೂರ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂಥದ್ದನ್ನು ನಾವು ಕಂಡಿದ್ದೇವೆ. ಆದ ಕಾರಣ ಎಲ್ಲೋ ಒಂದು ಸಹಕಾರಿ ರಂಗ ಅದು ಹೇಗೆ ಪ್ರಬಲವಾಗಿ ದೇಶದ ಆರ್ಥಿಕ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರ್ತದೆ ಅಂತ ಹೇಳುವುದಕ್ಕೆ ನಮ್ಮ ಜಾಗತಿಕ ಆರ್ಥಿಕ ಆ ಹಿನ್ನಡೆಯ ಸಂದರ್ಭದಲ್ಲಿ ನಡೆದಂಥ ವಿದ್ಯಮಾನಗಳೇ ಉದಾಹರಣೆ. ಇವತ್ತು ಕೂಡ ನಾವು ನೋಡ್ತಾ ಇದ್ದೇವೆ. ಇವತ್ತು ದೇಶದಲ್ಲಿ ಎರಡು ರೀತಿಯ ಬ್ಯಾಂಕಿಂಗ್ ಸಿಸ್ಟಮ್ಗಳಿರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಒಂದು ಪ್ಯೂರ್ಲಿ ಕಮರ್ಷಿಯಲ್, ಅವರಿಗೆ ಹಣದ ವ್ಯವಹಾರ, ಆ ಲಾಭ ನಷ್ಟದ ಆ ಒಂದು ಲೆಕ್ಕಪತ್ರಗಳನ್ನು ಮಾಡಿ ನಮಗೆ ಇಷ್ಟು ಲಾಭ ಬಂದಿದೆ ಅಂತ ಹೇಳುವಂಥ ನಾವು ಪ್ರತಿ ಸರ್ತಿ ನೋಡ್ತೀವಿ. ಕೆನರಾ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ಗಳು ಅವರ ಎಲ್ಲ ಬ್ಯಾಲೆನ್ಸ್ ಶೀಟ್ಗಳು ಬರ್ತವೆ, ಇಷ್ಟು ಲಾಭ ಅಂತ ಹೇಳುವಂಥದ್ದು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದೆ. ಸಮಾಜದಲ್ಲಿ ಲಾಭವನ್ನು ಬರೇ ಅರ್ಥವ್ಯವಸ್ಥೆಯ ಮೇಲೆ, ಆರ್ಥಿಕ ನಿರ್ವಹಣೆ ಮೇಲೆ ಮಾಡುವಂಥದ್ದು ಅದು ಖಂಡಿತವಾಗಿ ಸರಿಯಲ್ಲ. ಆರ್ಥಿಕವಾಗಿ ಸಬಲೀಕರಣ ಬೇಕೇ ಬೇಕು, ಇದರಲ್ಲಿ ಎರಡು ಮಾತುಗಳಿಲ್ಲ. ಆರ್ಥಿಕ ಸಬಲೀಕರಣದ ಜೊತೆ ಸಾಮಾಜಿಕ ಸಬಲೀಕರಣ, ವ್ಯವಸ್ಥೆಗಳ ಸಬಲೀಕರಣ ಇದ್ದರೆ ಮಾತ್ರ ಆ ಆರ್ಥಿಕ ಸಬಲೀಕರಣಕ್ಕೆ ಹೆಚ್ಚು ಒತ್ತು ಬರ್ತದೆ ಹೊರತು ಆ ಸಾಮಾಜಿಕವಾದಂಥ ವ್ಯವಸ್ಥೆಯ ಸಬಲೀಕರಣ ಆಗದಿದ್ದರೆ ಅದು ಖಂಡಿತವಾಗಿಯೂ ಕೂಡ ನಮ್ಮ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಕಡೆ ಆರ್ಥಿಕ ಕುಸಿತ ಆಗಿಬಿಟ್ರೆ ಎಲ್ಲವೂ ಕುಸಿತ ಅಂತ ಅನ್ನಿಸ್ಬಿಡುತ್ತೆ. ಆರ್ಥಿಕ ಕುಸಿತ ಆದಾಗ ಕೂಡ ಈ ನಮ್ಮ ವ್ಯವಸ್ಥೆಯ ಆ ಒಂದು ಶಕ್ತಿ ನಮ್ಮ ಜೊತೆ ಇದ್ದರೆ ನಮ್ಮ ಆರ್ಥಿಕ ಆ ಒಂದು ನಿರ್ವಹಣೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಬಾಕಿ ವ್ಯವಸ್ಥೆಯಲ್ಲಿ ನಮ್ಮನ್ನು ಸರಿದೂಗಿಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಆದ ಕಾರಣ ಇವತ್ತು ಕಮರ್ಷಿಯಲ್ ಬ್ಯಾಂಕ್ಸ್ ಮತ್ತು ಕೋಆಪರೇಟಿವ್ ಬ್ಯಾಂಕ್ಸ್ ಇದರ ಬಗ್ಗೆ ವಿಶೇಷವಾದಂಥ ವ್ಯತ್ಯಾಸಗಳಿದ್ದಾವೆ. ಇವತ್ತು ಕೋಆಪರೇಟಿವ್ ಬ್ಯಾಂಕ್ಗಳು ತನ್ನ ಹೆಚ್ಚು ವಿಸ್ತಾರಗಳನ್ನು ಮಾಡ್ತಾ ಹೋಗ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೇವೆ. ನನಗೆ ಅನಿಸ್ತದೆ ಮನೋಹರ್ ಮಸ್ಕಿಯವರೇ ಅವರು ಇದರ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ಅವರೇ ಅರ್ಹರು. ನಾನು ಅಷ್ಟು ಇಲ್ಲ. ನಾನು ಹಿಂದೆ PLD ಬ್ಯಾಂಕಿನ ಅಧ್ಯಕ್ಷನಾಗಿ ಒಂದು 6 ವರ್ಷ ಇದ್ದೆ. ನನ್ನ ಮಂಡಕೋಲು ಗ್ರಾಮೀಣ SES ಸೊಸೈಟಿಯಲ್ಲಿ ಒಂದು 6 ವರ್ಷ ಅಧ್ಯಕ್ಷನಾಗಿದ್ದೆ. ದಕ್ಷಿಣ ಕನ್ನಡ, ಉಡುಪಿ ದಕ್ಷಿಣ ಕನ್ನಡ 2 ಜಿಲ್ಲೆಗೆ ಒಟ್ಟಾಗಿತ್ತು DCC ಬ್ಯಾಂಕ್, ಈಗಲೂ ಒಟ್ಟಾಗಿದೆ, ಅದರ ಉಪಾಧ್ಯಕ್ಷನಾಗಿದ್ದೆ. ಕ್ಯಾಂಪ್ಕೋ, ನಮ್ಮ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಕ್ಯಾಂಪ್ಕೋದ ನಿರ್ದೇಶಕನಾಗಿದ್ದೆ. ಹೀಗೆ ಒಂದಷ್ಟು ಸಹಕಾರ ರಂಗದಲ್ಲಿ ಕೂಡ ನನಗೆ ಸ್ವಲ್ಪ ಅನುಭವ ಸಿಕ್ಕಿದೆ. ಆ ಸಹಕಾರ ರಂಗದ ಅನುಭವ ನಿಜವಾಗಿ ಒಬ್ಬ ರಾಜಕಾರಣಿಗೆ ಖಂಡಿತವಾಗಿ ಒಳ್ಳೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಿಜ, ಹಿಂದಿನ ದಿನಗಳಲ್ಲೆಲ್ಲ ಒಂದು ಮಾತಿತ್ತು, 4 ಕೋಆಪರೇಟಿವ್ ಬ್ಯಾಂಕ್ ಏನಾದ್ರು ಮುಳುಗಿಸಿದರೆ MLA MP ಆಗ್ಬೋದು ಅಂತ ಹೇಳಿ, ಅದೊಂದು ಹಿಂದೊಂದಿತ್ತು. ಆದರೆ ಕಾಲ ಬದಲಾವಣೆ ಆದಾಗ ವ್ಯತ್ಯಾಸಗಳು ಕೂಡ ಆದದ್ದನ್ನು ನಾವು ಕಂಡಿದ್ದೇವೆ. ತುಂಬ ಸಂಗತಿಗಳು ಸಹಕಾರಿ ತತ್ವದಡಿಯಲ್ಲಿ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆದ ಕಾರಣ ನಾನು 2ನೇ ವಿಚಾರವನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇರುವಂಥದ್ದು,
ಸಹಕಾರಿ ರಂಗ ತನ್ನ ಆರ್ಥಿಕ ನಿರ್ವಹಣೆಯನ್ನು ಸರಿದೂಗಿಸ್ಕೊಳ್ಬೇಕು, ಜೊತೆಯಲ್ಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಹೆಚ್ಚು ವಿಸ್ತಾರವನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಇವತ್ತು ವಿದ್ಯಾಕ್ಷೇತ್ರ ಇರ್ಬೋದು, ಇವತ್ತು ಆರೋಗ್ಯ ಕ್ಷೇತ್ರ ಇರ್ಬೋದು, ಇವತ್ತು ಸಾಮಾಜಿಕ, ಇವತ್ತು ಉದಾಹರಣೆಗೆ ಇವತ್ತಿನ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಯವರ ಒಂದು ಭಾರಿ ದೊಡ್ಡ ಪ್ರೋಗ್ರಾಮ್ ಅಂತ ಹೇಳಿದರೆ ಇಡೀ ಸ್ವಚ್ಛ ಭಾರತದ ನಿರ್ಮಾಣ ಆಗಬೇಕು ಅಂತ ಹೇಳಿ. ಸ್ವಚ್ಛ ಭಾರತದ ನಿರ್ಮಾಣ ಯಾರಿಗೆ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿದರೆ ಕೇವಲ ಸರ್ಕಾರಕ್ಕೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸ್ವಚ್ಛ ಭಾರತದ ನಿರ್ಮಾಣ ಮಾಡಬೇಕಾದ್ರೆ ಸ್ವಚ್ಛ ಸಹಕಾರಿಗಳು ಸೇರಿದರೆ ಮಾತ್ರ ಸ್ವಚ್ಛತೆ ಆಗಲಿಕ್ಕೆ ಸಾಧ್ಯ, ಹೊರತು ಬೇರೆಯವರಿಂದ ಸ್ವಚ್ಛತೆ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ನನ್ನ ವಿನಂತಿ ಇದೆ ಪಾವಗಡದ ಎಲ್ಲ ನಿಮ್ಮ ಮೇನ್ ಬ್ರ್ಯಾಂಚ್ಗಳಲ್ಲಿ ಒಂದು ದಿನ ಸ್ವಚ್ಛತಾ ನಾವು ಆಲೋಚನೆ ಮಾಡಿದ್ದೇವೆ. ನಾವು ನಾಳ್ದು 2ನೇ ತಾರೀಕಿಗೆ ನಾವು ಈಗಾಗಲೇ ನಮ್ಮ ಸ್ವಚ್ಛತಾ ಇದನ್ನು ಗೇರಪ್ ಮಾಡಿದ್ದೀವಿ. ಅದು ಭಾರಿ ದೊಡ್ಡ ರೀತಿಯಲ್ಲಿ ಹೋಗ್ತಾ ಇರುವಂಥದ್ದು. ರೈಲ್ವೆಯಲ್ಲಿ ನೀವು ನೋಡ್ತಾ ಇದ್ದೀರಿ, ಸ್ವಚ್ಛತೆಗೆ ಪ್ರಥಮ ಆದ್ಯತೆ ಎಲ್ಲವನ್ನು ಕೊಟ್ಟು ಮಾಡುವಂಥದ್ದನ್ನು ಮಾಡಿದ್ದೇವೆ. 2ನೇ ತಾರೀಕಿಗೆ ಗಾಂಧಿ ಜಯಂತಿಯ ದಿನ ನನ್ನ ರೈಲ್ವೆ ಇಲಾಖೆಯಲ್ಲಿ ಸುಮಾರು 13.5 ಲಕ್ಷ ಎಂಪ್ಲಾಯೀಸ್ ಇದ್ದಾರೆ. 13.5 ಲಕ್ಷ ಎಂಪ್ಲಾಯೀಸ್ ಎಲ್ಲರೂ ಕೂಡ ಆ ದಿವಸ ತಮ್ಮ ಸ್ಟೇಷನ್ಗಳಲ್ಲಿ, ರೈಲ್ಗಳಲ್ಲಿ, ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಎಲ್ಲದರಲ್ಲಿ ಕೂಡ ಆ ದಿನ ಇಡೀ ದೇಶದಲ್ಲಿ 13.5 ಲಕ್ಷ ಜನ ಸ್ವಚ್ಛತಾ ಅಭಿಯಾನದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳುವಂಥದ್ದಕ್ಕೆ ಈಗಾಗಲೇ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಮಾಡಿದ್ದೇವೆ. ಅದನ್ನು ಕೈಗೊಳ್ತೇವೆ. ರೈಲ್ವೆ ಸ್ಟೇಷನು ಅಂತ ಹೇಳಿ ಹೋದಾಗ ಮೂಗಿನಲ್ಲಿ ಕೈ ಇರಬಾರ್ದು, ಕೈ ಬೇರೆ ಕಡೆ ಇರಬೇಕು. ಆ ರೀತಿಯಲ್ಲಿ ನಾವು ರೈಲಿನಲ್ಲಿ ಹೋಗುವಂಥ ಕೆಲಸ ಕಾರ್ಯಗಳಾದಾಗ ಅದು ಜನರಿಗೆ ಒಳ್ಳೆಯದಾಗ್ತದೆ ಅಂತ ನನ್ನ ಭಾವನೆ. ಆ ರೀತಿಯಲ್ಲಿ ಇಡೀ ದೇಶದಲ್ಲಿ ಈ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ವಿದ್ಯಾಕ್ಷೇತ್ರ ಇರ್ಬೋದು, ಆರೋಗ್ಯ ಕ್ಷೇತ್ರ ಇರ್ಬೋದು, ಇತರ ಯಾವುದೇ ಕ್ಷೇತ್ರಗಳಲ್ಲಿ, ಸಾಮಾಜಿಕ ಕ್ಷೇತ್ರಗಳಲ್ಲಿ ಈ ವಿಸ್ತಾರವನ್ನು ಸಹಕಾರ ರಂಗದ ಮುಖಾಂತರ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಇದನ್ನು ಮಾಡಬೇಕು ಅಂತ ಹೇಳುವಂಥದ್ದು ನಿಜ. ಹಲವು ಸಂದರ್ಭಗಳಲ್ಲಿ ಸರ್ಕಾರಗಳು ಕ್ರಮೇಣವಾಗಿ ಬೆಳೆಯುತ್ತಾ ಇರುವಂಥ ಸಹಕಾರಿ ಸಂಘಗಳ ಮೇಲೆ ಕೂಡ ಹಸ್ತಕ್ಷೇಪ ಪ್ರಭಾವಗಳನ್ನು ಮಾಡ್ತಾ ಇರುವಂಥದ್ದು ನಾವು ಹಿಂದಿನ ದಿನಗಳಲ್ಲಿ ಕಂಡಿದ್ದೇವೆ. ಒಂದು ಬ್ಯಾಂಕ್ ಒಳ್ಳೆದಾದ ಕೂಡಲೇ ಅಲ್ಲಿ ಒಂದು ಸರ್ಕಾರಕ್ಕೆ ಒಂದು ಕಣ್ಣು ಬಿದ್ದು ಬಿಡ್ತದೆ. ಒಂದು ಸಹಕಾರ ಸಂಘ ಒಳ್ಳೆದಾದ ಕೂಡಲೇ ಅಲ್ಲಿ ಒಂದು ಬೀಳ್ತದೆ. ನನ್ನವರು 4 ಜನ ಬೇಕು, ನಾಮಿನೇಷನ್ಸು, ಮತ್ತೊಂದು ಅದಕ್ಕೆ ಈಗೇನೋ ಒಂದು ಸಮಿತಿಯೇ ಮಾಡಿದ್ದಾರೆ ಅಲ್ವಾ? ಏನು ಸಮಿತಿ? ಒಂದು ಸಲಹಾ ಸಮಿತಿ ಅಂತೇಳಿ. ಸಲಹೆ ಕೊಡಲಿಕ್ಕೆ ನಿಮ್ಮಂಥ ಒಳ್ಳೆಯವರು ಇರುವಾಗ ಆ ಹೊರಗಿನ ಸಲಹೆಯವರು ಬೇಕಾ ನಿಮಗೆ? ಬೇಕಾಗಿಲ್ಲ ಅಂದರೆ ನಿಮ್ಮನ್ನೆಲ್ಲೋ ಕೆಡಿಸಬೇಕು ಅಂತ ಹೇಳುವಂಥ ಪ್ರಯತ್ನ, ಅದಕ್ಕಿಂತ ಹೆಚ್ಚು ದೊಡ್ಡ ಪ್ರಯತ್ನಗಳಲ್ಲ. ಸಲಹಾ ಸಮಿತಿಗಳನ್ನು ಮಾಡುವಂಥದ್ದು, ಅದರಲ್ಲಿ ರಾಜಕೀಯ ಪ್ರೇರಿತವಾದವರನ್ನೇ ಅದರೊಳಗೆ ಪ್ರವೇಶ ಮಾಡಿಸುವಂಥದ್ದು, ಇಂಥ ಹಲವು ಕೆಲಸಗಳು ನಡೀತಾ ಇದ್ದಾವೆ. ಇದು ಅಷ್ಟು ಒಳ್ಳೆಯ ಸಂಪ್ರದಾಯ ಅಲ್ಲ. ರಾಜ್ಯ ಸರ್ಕಾರ ಆಗಲಿ, ಕೇಂದ್ರ, ಈಗ ಸೌಹಾರ್ದ ಸಹಕಾರ ರಂಗ ಬರಬೇಕು ಅಂತ ಹೇಳಿದರೆ ಎಷ್ಟು ಹೋರಾಟಗಳು ನಡೆದಿವೆ. ಆ ಸೌಹಾರ್ದ ಸಹಕಾರ ರಂಗಗಳು ಬಂದ ಮೇಲೆ ಸ್ವಲ್ಪ ಮಟ್ಟಿಗೆ ಹಸ್ತಕ್ಷೇಪಗಳು ಕಡಿಮೆ ಆಗಿದ್ದರೂ ಕೂಡ ಪರೋಕ್ಷವಾಗಿ ಹೇಗೆ ಅದರಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡ್ತದೆ ಅಂತ ಹೇಳುವಂಥದ್ದು. ಸಹಕಾರ ರಂಗದನ್ನು ತನ್ನಷ್ಟಕ್ಕೆ ಬಿಡಬೇಕು. ನಿಜ, ಅದರಲ್ಲಿ ನಡೆಯುವಂಥ ಆರ್ಥಿಕ ಅಶಿಸ್ತು ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಇರಬೇಕು, ಅದರಲ್ಲಿ ಬೇಡ ಅಂತ ನಾನು ಹೇಳುವುದಿಲ್ಲ. ಆದರೆ ಆಡಳಿತ ವ್ಯವಸ್ಥೆಗಳಲ್ಲಿ ಆಪರೇಟಿವ್ ಪೋರ್ಷನಲ್ಲಿ ಭಾರಿ ರಾಜಕೀಯ ಹಸ್ತಕ್ಷೇಪಗಳನ್ನು ಮಾಡುವುದರಿಂದ ಆ ಸಹಕಾರಿ ರಂಗವನ್ನು ಕುಂಠಿತಗೊಳಿಸಿದಾಗ ಆಗ್ತದೆ. ಅದು ಆಗಬಾರ್ದು. ನಿಮಗೆ ಗೊತ್ತಿದೆ, ಇತ್ತೀಚಿನ ದಿನಗಳಲ್ಲಿ ಒಂದು ನಮ್ಮ ವಿ.ಕೆ. ಪಾಟೀಲ್ ಅವರ ಒಂದು ವರದಿ ಆಧಾರದಲ್ಲಿ 1-2 ವರ್ಷದ ಹಿಂದೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗುವಂಥದ್ದು ಸಹಕಾರ ಸಂಘದ ಬಗ್ಗೆ. ಅದಾದಮೇಲೆ ಅದರ ಆಧಾರದಲ್ಲಿ ಸ್ವಲ್ಪ ಸಮಯ ನಡೀತಾ ಇತ್ತು. ಇತ್ತೀಚೆಗೆ ಯಾರೋ ಒಬ್ಬರು ಕೋರ್ಟಿಗೆ ಹೋಗಿ ಅದಕ್ಕೇನೋ ಒಂದು ತಾತ್ಕಾಲಿಕ ಸ್ಟೇ ತರಬೇಕು ಅಂತ ಹೇಳುವಂಥ ಪ್ರಯತ್ನಗಳನ್ನು ಮಾಡಿದರು. ಆದರೆ ಹಲವಾರು ರಾಜ್ಯಗಳು ಇದೇ ನಮಗೆ ಒಂದು ಅವಕಾಶ ಅಂತ ಹೇಳಿ ಅದನ್ನು ದುರುಪಯೋಗ ಮಾಡಿಕೊಳ್ಳುವಂಥ ಪ್ರಯತ್ನಗಳು, ಆ ಹೈಕೋರ್ಟಲ್ಲಿ ಹೀಗೆ ಹೇಳಿದ್ದಾರೆ ಅಂತ ಹೇಳಿ ಮಾಡುವಂಥದ್ದು. ಕರ್ನಾಟಕ ರಾಜ್ಯದಲ್ಲಿ ತಂದಂಥ ಸರ್ಕಾರಿ ಅಮೆಂಡ್ಮೆಂಟ್ಗಳು, ಮನೋಹರ ಮಸ್ಕಿಯವರು ಅದನ್ನು ಪೂರ್ತಿಯಾಗಿ ವಿಶ್ಲೇಷಣೆ ಮಾಡಲಿಕ್ಕೆ ಅವರೇ ಸೂಕ್ತ. ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ತಂದಂಥ ಕೋಆಪರೇಟಿವ್ ಅಮೆಂಡ್ಮೆಂಟ್ಗಳು, ಇದು ಪೂರ್ತಿ ಏನು ನಾವು 2 ವರ್ಷದ ಹಿಂದೆ ಸಹಕಾರಿ ರಂಗಕ್ಕೆ ಪೂರಕವಾಗಿ ತಂದಂಥ ಆ ಒಂದು ಸಂವಿಧಾನಿಕ ಅಮೆಂಡ್ಮೆಂಟಿಗೆ ವಿರುದ್ಧವಾದನ್ನು ಮಾಡಿರುವಂಥದ್ದು. ಎಷ್ಟು ಉಚಿತ ಅಂತ ಹೇಳುವಂಥದ್ದನ್ನು ಪ್ರಶ್ನೆ ಮಾಡುವಂಥ ದಿನಗಳಿದು ಅಂತ ನಾನು ಭಾವಿಸ್ತಾ ಇದ್ದೇನೆ. ಸುಮಾರು ಸಮಯದ ಹಿಂದೆ ವೈದ್ಯನಾಥನ್ ಕಮಿಟಿ ಕೊಟ್ಟಂಥ ವರದಿ ಆಧಾರದಲ್ಲಿ ಒಂದಷ್ಟು ಸಹಕಾರಿ ರಂಗಗಳಿಗೆ ಶಕ್ತಿ ತುಂಬುವಂಥ ಕೆಲಸ ಕಾರ್ಯಗಳು, ಎಲ್ಲೋ ಹಾದಿ ತಪ್ಪಿದ, ಹಳಿ ತಪ್ಪಿದಂಥದ್ದನ್ನು ಮತ್ತೆ ಸುಸ್ಥಿಗೆ ತರುವಂಥ ಕೆಲಸ ಕಾರ್ಯಗಳನ್ನು ವೈದ್ಯನಾಥನ್ ವರದಿ ಆಧಾರದಲ್ಲಿ ಮಾಡುವಂಥ ಕೆಲಸ ಕಾರ್ಯಗಳಾಗಿತ್ತು. ನಾಮಿನೇಷನ್ಸ್ಗಳನ್ನು ಕೂಡ ಒಂದಷ್ಟು ರಿಸ್ಟ್ರಿಕ್ಟ್ ಮಾಡಿ ಆ ವಿಚಾರಗಳು ಆ ಆರ್ಥಿಕ ನಿರ್ವಹಣೆಯ ಸಂದರ್ಭದಲ್ಲಿ